ನಮಸ್ಕಾರ. ನಾನು ಸಿಗ್ಲಿ ಬಶ್ಯ. ಈಗ 13ನೇ ಬಿಗ್ ಬಾಸ್ಗೆ ಈ ಸಿಗ್ಲಿ ಬಶ್ಯ ಎಂಟ್ರಿ ಆಗ್ಬೇಕಂತಂದು ಪಣ ತೊಟ್ಟಿದ್ದೀನಿ. ಯಾಕಂದ್ರೆ ಈ ಬಿಗ್ ಬಾಸ್ನಲ್ಲಿ ಈ ಒಂದು 13 ಮಂದಿ 12 ಮಂದಿ ವಿನ್ನರ್ ಬಿಗ್ ಬಾಸ್ಗಳು ವಿನ್ನರ್ ಆಗಿದ್ದಾರೆ. ಇವತ್ತು ನಾನು ಹೊಸ ಹುಡುಗರನ್ನ ಬಿಗ್ ಬಾಸ್ಗೆ ಆಹ್ವಾನ ಮಾಡೋಕೆ ಇಷ್ಟಪಡಂಗಿಲ್ಲ. 12 ಮಂದಿ ಏನು ಬಿಗ್ ಬಾಸ್ನಲ್ಲಿ ವಿನ್ನರ್ ಆಗಿದಾರಲ್ಲ ಅವ್ರ ಜೊತೆಲಿ ಫೈಟ್ ಆಡೋಕೆ ನಾನು 13ನೇ ಬಿಗ್ ಬಾಸ್ ಆಗಿ ಬರ್ತೀನಿ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅಂದರೆ ಈ ಸಿಗ್ಲಿ ಬಶ್ಯ ಅವ್ರನ್ನ ಸೋಲಿಸಿ ನಾ ಗೆಲ್ತೇನೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಇವತ್ತು ಅಷ್ಟು ಸಮಯ ಬಿಗ್ ಬಾಸ್ ನೀವು ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂತಿರಲ್ಲ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೀವು ಏನು ಪಾಲನೆ ಮಾಡಬೇಕಂದ್ರೆ ಕಾನೂನಿನ ಜ್ಞಾನ ಅದರಲ್ಲಿ ತುಂಬಬೇಕು. ನೀವೆಲ್ಲ ಏನು ಎಂಜಾಯ್ದ ದಿನಗಳು, ಎಂಜಾಯ್ದ ಮಾತುಗಳು, ಕಾಮಿಡಿಗಳು, ಬೇರೆ ಬೇರೆ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕಿಂತ ಈ ಒಂದು ದೇಶಕ್ಕೆ ಅವಶ್ಯಕತೆ ಇರತಕ್ಕಂಥ ಈ ಕಾನೂನಿನ ಜ್ಞಾನ, ಅಪರಾಧಗಳ ಒಂದು ವ್ಯವಸ್ಥೆಯ ಬಗ್ಗೆ ಹಂಚ್ಕೋಬೇಕು. ಅವಾಗ ಅವ್ರಿಗೆ ಕಾನೂನಿನ ಜ್ಞಾನ ಬರ್ತೈತಿ. ಇವತ್ತು ಯಾರಿಗೂ ಅವ್ರಿಗೆ ಕಾನೂನಿನ ಜ್ಞಾನ ಇಲ್ಲ. ಇದು ಒಂದು ಬಿಗ್ ಬಾಸ್ ಕಾಮಿಡಿ ಬಿಗ್ ಬಾಸ್ ಆಗಬಾರ್ದು, ಕಾನೂನಿನ ಬಿಗ್ ಬಾಸ್ ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಇಷ್ಟು ಸಮಯ ಆ ಬಿಗ್ ಬಾಸ್ನಲ್ಲಿ ಕಾಲಾವಕಾಶ ಸಿಗ್ತೈತೆ ಅಂದರೆ ಇದನ್ನು ಒಂದು ಕಾನೂನಿನ ಒಂದು ವ್ಯವಸ್ಥೆನ ಆ ಬಿಗ್ ಬಾಸ್ನಲ್ಲಿ ಅಳವಡಿಸಿಕೊಂಡು ಜನರಿಗೆ ಜಾಗೃತಿ ಕೊಟ್ಟರೆ ಈ ಸಿಗ್ಲಿ ಬಸ್ಸನಿಗೂ ಒಂದು ಒಳ್ಳೆಯ ಹೆಸರು ಬರ್ತೈತಿ, ಒಳ್ಳೆ ಜನರು ಪರಿವರ್ತನೆ ಆಗ್ತಾರೆ ಅನ್ನೋದೇ ನನ್ನ ಆಸೆ. ಇದಕ್ಕೆ ಬಿಗ್ ಬಾಸ್ಗೆ ನಾ ಬರಲಿಕ್ಕೆ ರೆಡಿ ಇದ್ದೀನಿ. ಸುಮ್ಮನೆ ಆ ಬಿಗ್ ಬಾಸ್ನಲ್ಲಿ ಕಾಮಿಡಿ ಮಾಡೋಕೆ ಬರೋಂಗಿಲ್ಲ. ನಾ ಕಾಮಿಡಿ ಮನುಷ್ಯನೂ ಅಲ್ಲ, ಸಿಗ್ಲಿ ಬಸ್ಯ ನಾನು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.